ಪ್ರತಿನಿತ್ಯ ಈ ಜಾತ್ರೆಯ ಸಂದರ್ಭದಲ್ಲಿ 3 ದಿನಗಳ ಕಾಲ ನಾವು ಇಬ್ಬರು ವಿಶೇಷ ವ್ಯಕ್ತಿಗಳನ್ನು, ಸಾಧಕರನ್ನ ಕಣ್ತುಂಬ ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಇಬ್ಬರು ವಿಶೇಷ ವ್ಯಕ್ತಿಗಳಿದ್ದಾರೆ. ಒಬ್ಬರ ಹೆಸರು ರಂಗಪ್ಪ ಆಲೂರ್ ಅಂತ. ಅವ್ರ ಬಗ್ಗೆ, ಅವರು ಸೈನಿಕರು. ರಲ್ಲಿ ಅವರು ಸೈನ್ಯಕ್ಕೆ ಸೇರ್ತಾರೆ. 1999 ಕಾರ್ಗಿಲ್ ಯುದ್ಧ, ಬೇರೆ ದೇಶದವರು ಸಣ್ಣ ಬಾಂಬ್ಗಳನ್ನು ಹಾಕಿದಾಗ ಅವರ ಸಹಚರರು ಇವ್ರು ಎಲ್ಲಿದ್ರಲ್ಲ 7 ಜನ ಆ ಬಾಂಬಿಗೆ ಛಿದ್ರಾಗಿ ಹೋಗ್ತಾರೆ. ಅದರಲ್ಲಿ ಇವರು ಒಬ್ಬರು ಉಳಿತಾರೆ. ಆದ್ರೆ ಅವರಿಗೆ 2 ಕೈ ಹೋಗ್ತವೆ, 1 ಕಾಲು ಹೋಗ್ತವೆ. 48 ತಾಸು ಅಲ್ಲೇ ಬಿದ್ದಾಗ ಸೈನಿಕರು ಇವರು ಸತ್ತಾರಂತ ತಿಳ್ಕೊಂಡಿರ್ತಾರೆ. ಕೊನೆಗೆ ಅವರು ಉಸಿರಾಡುವುದನ್ನು ನೋಡಿ ಅವರ ಸಹೋದ್ಯೋಗಿ ಸೈನಿಕರು ಅವರನ್ನು ಕರ್ಕೊಂಡು ಬರ್ತಾರೆ. 3 ವರ್ಷ, 1 ವರ್ಷ ಚಂಡೀಗಢದ ಆಸ್ಪತ್ರೆಯಲ್ಲಿ 6 ತಿಂಗಳು ಕೋಮಾದಾಗಿದ್ದು, 1 ವರ್ಷದೊಳಗೆ 28 ಆಪರೇಷನ್ ಅವರ ದೇಹಕ್ಕಾಗ್ತವೆ. 28 ಆಪರೇಷನ್ ಆಗಿ 6 ತಿಂಗಳು ಕೋಮಾದಾಗಿದ್ದು, 1 ವರ್ಷ ಚಂಡೀಗಢದ ಆಸ್ಪತ್ರೆಯಲ್ಲಿ, 2 ವರ್ಷ ಪೂನಾದ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದು ಸಹಿತ ಇವತ್ತು ನಮ್ಮೆದುರಿಗೆ ಒಬ್ಬ ವೀರ ಯೋಧನಾಗಿ ನಮ್ಮೆದುರಿಗೆ ಕೊಡ್ತಿದ್ದಾರೆ. ಅಂತ ವೀರ ಯೋಧನಿಗೆ ನಮ್ಮದೊಂದು ಸಲಾಂ, ನಮ್ಮದೊಂದು ಚಪ್ಪಾಳೆ ಅಂತ ಹೇಳಿ. ಒಬ್ಬ ಕವಿ ಹೇಳ್ತಾನೆ, ಪುಷ್ಪಕ್ಕೆ ಚಾಹ ಅಂತ ಒಂದು ಪದ್ಯ ಬರೀತಾನೆ. ಒಂದು ಹೂವ ಏನ್ ಆಶೆ ಪಡ್ತದೆ, ಆ ಹೂವ ಹೇಳ್ತದೆ ಒಬ್ಬ ವ್ಯಕ್ತಿಗೆ, ಮಾಲಿ ಹೂಗಾರ ಅದನ್ನ ಹರಿಲಿಕ್ಕೆ ಬರ್ತಾನೆ. ಮಾಲಿ ಹರಿಲಿಕ್ಕೆ ಬಂದಾಗ ಹೂವ ಮಾಲಿಗೆ ಹೇಳ್ತದೆ, ಮುझे ತೋಡ ಲೇನಾ ವನಮಾಲಿ ಉಸ್ ಪತ್ ಪರ್ ದೇನಾ ಫೆಂಕ್. ಮಾಲಿಯೇ ನನ್ನನ್ನು ಕಿತ್ಕೊಂಡು ನನ್ನನ್ನು ದೇವರ ತಲೆ ಮೇಲೆ ಏರಿಸಿದ್ರು ನನಗೆ ಸಂತೋಷ ಆಗುದಿಲ್ಲ, ನಾನು ಪವಿತ್ರ ಆಗುದಿಲ್ಲ. ಮತ್ತೆ ನನ್ನನ್ನ ಫೆಬ್ರವರಿ 14 ಹುಟ್ಟಿದಬ್ಬ ನೆನಪಿರುವುದಿಲ್ಲ ಅವ್ರಿಗೆ. ಈ ದಿವಸ ಮಾತ್ರ ಯಾವ ಯುವಕರು ಮರೀದಿಲ್ಲ. ವ್ಯಾಲೆಂಟೈನ್ಸ್ ಡೇ 14 ಹೋಗಲ್ಲ, ಅದು ಪಕ್ಕ ಮಾಡ್ರಿ ನೀವು. ಏನ್ ಆ ಪ್ರೇಮಿಗಳ ಕೈಯಲ್ಲಿ ಕೊಟ್ಟರು ಸಹಿತ ನಾನು ಪವಿತ್ರ ಆಗುದಿಲ್ಲ. ಹೂ ಅವನಿಗೆ ಹೇಳ್ತದೆ, ದೇವರ ತಲೆ ಮೇಲೆ ಏರಿಸಿದ್ರು ನನಗೆ ಪವಿತ್ರ ಆಗುದಿಲ್ಲ, ಪ್ರೇಮಿಗಳ ಕೈಯಲ್ಲಿ ಕೊಟ್ಟರು ನಾನು ಪವಿತ್ರ ಆಗುದಿಲ್ಲ. ಮುझे ತೋಡ ಲೇನಾ ವನಮಾಲಿ ಉಸ್ ಪತ್ ಪರ್ ದೇನಾ ಫೆಂಕ್. ನನಗೆ ತಗೊಂಡ ಇಂಥ ದಾರಿಯೊಳಗೆ ಹಿಂಗ ಎಸಿ ಸುಮ್ಮನೆ ಒಗಿ. ಯಾವ ದಾರಿಯೊಳಗಂದ್ರೆ, ಯಾವ ದಾರಿ ಹಿಡಿದು ಈ ದೇಶ ಸೇವೆ ಮಾಡ್ಲಿಕ್ಕೆ ಹೋಗ್ಯಾರಲ್ಲ, ಅವ್ರು ಹೋದ ದಾರಿಯೊಳಗೆ ನನಗೆ ಹಾಕ್ತೀನಿ. ಅವರು ಹೋದ ದಾರಿಯ ಅವರ ಪಾದದ ಮಣ್ಣು ಹತ್ತಿದ್ರೆ ಸಾಕು, ನಾನು ಪವಿತ್ರ ಆಗ್ತೇನೆ ಅಂತ ಹೂವ ಹೇಳ್ತೇನೆ. ನೋಡಿ, ಇಂಥ ಸಾವಿರಾರು ಜನ ಸೈನಿಕರು ಈ ದೇಶಕ್ಕೆ, ದೇಶ ಉಳಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು.
ನಾವು ಎಲೆಕ್ಷನ್ ಬಂದಾಗ ನಮ್ಮ ದೇಶವನ್ನೇ ಮಾರ್ಕೊಂಡ್ವಿ ನಾವು. ಗಂಡು ಮಕ್ಕಳು ಒಂದು ಲಿಕ್ಕರಿಗೆ, ಹೆಣ್ಮಕ್ಳು ಒಂದು ಕುಕ್ಕರಿಗೆ, ಇಡೀ ದೇಶ ಮಾರ್ಗ. ಒಂದು ಲಿಕ್ಕರ, ಇನ್ನೊಂದು ಕುಕ್ಕರ್. ಹೌದಲ್ಲ? ಅವರು ತಮ್ಮ ಕೈಯ ಕಾಲ ಎಲ್ಲ ಕಳ್ಕೊಂಡು ರಾಷ್ಟ್ರ ರಕ್ಷಣೆ ಅವ್ರು ಮಾಡಕತ್ತರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಹೋಮ್ ಮಿನಿಸ್ಟರ್ ಆದಾಗ ಅವ್ರಿಗೆ ಇರ್ಲಿಕ್ಕೆ ಮನೆ ಇರಲಿಲ್ಲ. ಹಿ ವಾಸ್ ಎ ಹೋಮ್ ಮಿನಿಸ್ಟರ್, ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಮನಿ ಇಲ್ಲದ ಹೋಮ್ ಮಿನಿಸ್ಟರ್. ಸುಭಾಷ್ ಚಂದ್ರ ಬೋಸ್ರಂಥವ್ರು ಅವ್ರಿಗೆ ಹೇಳಿದ್ರಂತ, ಇದನ್ನ ಯಾಕ ಅವ್ರ ಮದುವೆ ಆಗಿರ್ಲಿಲ್ಲ, ಇದನ್ನ ಏನ್ ಯುದ್ಧ ಮಾಡ್ತಿ, ಬಿಟ್ಟು ಬಿಡು ನೀನು ಅಂತ ಯಾರೋ ಹೇಳಿದ್ರ, ಅವಾಗ ಅವ್ರು ಹೇಳಿದ್ರಂತ, ನಾನು ಬಿಡ್ತೀನಿ, ಆದ್ರೆ ಭಾರತದ ಸ್ವಾತಂತ್ರ್ಯವನ್ನ ಯಾರು ವರದಕ್ಷಿಣೆಯಾಗಿ ಕೊಡ್ತಾರ ಅವ್ರ ಮಕ್ಕಳಿಗೆ ಮದುವೆ ಆಗ್ತೀನಿ ನಾನು. ನಮ್ಗೆ ಸ್ವಾತಂತ್ರ್ಯ ಗೀತಂತೆ ಬೇಡ, ಬರೇ ವರದಕ್ಷಿಣೆ ಬೇಕಷ್ಟೇ. ನಮ್ಗೆ ಯಾರೋ ಒಬ್ಬ ಭಾಷಣ ಮಾಡ್ಕೊಂತ ಹೇಳ್ತಿದ್ನಂತ, ನಾ ಒಟ್ಟ ವರದಕ್ಷಿಣೆ ತಗೊಂಡಿಲ್ಲ ಅಂತ ಹೇಳಿ ಭಾಷಣ ಮಾಡ್ತಿದ್ನಂತ. ಮುದುಕಿ ಕುಂತಿತ್ತಂತ ಮುಂದೆ, ಸುಮ್ಮಿಡು, ಎದಕ್ ಭಾಷಣ ಮಾಡ್ತೀನಿ, ನಿನ್ನ ಮಸಡಿ ಕನ್ಯಾ ಕೊಟ್ಟಿದ್ದ ದೊಡ್ಡದು, ಇನ್ನು ವರದಕ್ಷಿಣೆಯಲ್ಲಿ ಕೊಡ್ಬೇಕು ನಿನಗಂತ. ಅಂದ್ರೆ ಈ ದೇಶಕ್ಕಾಗಿ ಎಷ್ಟು ಜನ ತಮ್ಮನ್ನ ತಾವು ಅರ್ಪಿಸ್ಕೊಂಡು ದೇಶ ರಕ್ಷಣೆ ಮಾಡಿದ್ದಾರೆ. ಅಂಥವ್ರ ಸಾಲಿನಲ್ಲಿ ಇವತ್ತು ರಂಗಪ್ಪನವರು ಸಹಿತ ಅವರು ಮದುವೆಯಾಗದೇನೆ ಉಳಿದಿದ್ದಾರೆ ಇನ್ನೂ ಸಹಿತ. ಅಂಥ ಸಾಧಕರನ್ನ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೊತ್ತಬಾಳು ಪೂಜ್ಯರು ಗೌರವಿಸ್ಬೇಕು, ಸನ್ಮಾನಿಸ್ಬೇಕಂತ ಅವ್ರನ್ನ ಕೇಳ್ಕೊಳ್ತಾರೆ. ಅವ್ರಿಗೆ ಕುಂತಲೆ ಮಾಡಿ. ಮಂಜು ಒಂದು ನಿಮಿಷದಲ್ಲಿ ವಿಡಿಯೋ ಪ್ಲೇ ಮಾಡ್ಬೇಡ, ಸ್ಟಾಪ್. ಅವ್ರಿಗೆ ಗೊತ್ತಾಕೈತಿ, ಮೊದಲು ಸನ್ಮಾನ ಮಾಡುವಾಗ ಪ್ಲೇ ಮಾಡಿ. ಅಜ್ಜಿ ಹೆಸರು ಗೌರಮ್ಮ. ಯಜಮಾನ್ ತೀರ್ಕೊಂಡ ಮೇಲೆ 2 ಮಕ್ಕಳನ್ನ ಬೆಳೆಸ್ತಾ ಒಂದು 220 ಅಡಿಕೆ ಗಿಡ, ಒಂದಿಷ್ಟು ತೆಂಗಿನ ಗಿಡ ಹಚ್ಕೊಂಡು ತನ್ನದೇ ಒಂದು ಸಣ್ಣ ತೋಟ ಇತ್ತು. ಮಳೆ ಆಗ್ಲಿರೋದಕ್ಕೆ ನೀರಿನ ಸಮಸ್ಯೆ ಶುರು ಆಯ್ತು. ನೀರಿನ ಸಮಸ್ಯೆ ಶುರು ಆಗಿದ್ದಕ್ಕ ಅಲ್ಲಿ ಸಿರಿಸಿ ಆ ಪ್ರದೇಶದಲ್ಲಿ ಅವ್ರಿಗೆ ಬೋರ್ ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ. ಆ ಅಮ್ಮ ಏನ್ ಮಾಡಿದ್ಲು ಅಂದ್ರೆ, ತೋಟ ಒಣಗ್ತೈತೆ ಅಂತ ತಿಳ್ಕೊಂಡು 5 ಫೀಟ್ ಅಗಲ, 60 ಫೀಟ್ ಡೆಪ್ತ್ 2 ಬಾವಿ ಆಕಿ ಒಬ್ಬಕ್ಕಿನೇ ತೆಗೆದಾಳೆ. ಯಾರು ಬಾಳ ಮಕ್ಕಳು ಅಕ್ಕಿನೇ ಮ್ಯಾಲಿಂದ ಕೆಳಗಿಳಿಬೇಕು, ಕಡ್ಕೊಂತ ಹೋಗಿ 4 ಬಕೆಟ್ ಬಿಟ್ಟು ಅದ್ರೊಳಗೆ ಮಣ್ಣು ತುಂಬಿ ಮತ್ತ ಮ್ಯಾಲ ಬಂದು ಮತ್ತ ಜಗ್ಗಬೇಕು ಮಣ್ಣು. ಬಾವ್ಯಾಗಿಡದ್ ನೋಡ್ರಿ ಅಮ್ಮನ್. ನೋಡಿದ್ರೆ ಹೆದರಿಕ್ ಬರ್ತೈತಿ, ಇಳಿಯದಂತೂ ದೂರ ಉಳಿತದ. ಅರವತ್ತು ಫೀಟಿನ 2 ಬಾವಿಗಳನ್ನು ತೆಗೆದು 60 ಫೀಟಿನ 2 ಬಾವಿಗಳನ್ನು ತೆಗೆದು ಅಲ್ಲಿ ನೀರು ಬಂತು. ಗೌರಮ್ಮ ಕರೆದಾಳ, ಗಂಗಮ್ಮ ಓಡಿ ಬಂದಾಳಲ್ಲ. ಈಗ ತನ್ನ ಹೊಲಕ್ಕೆ ತನ್ನ ಬಾವಿ ನೀರು ಉಪಯೋಗ ಮಾಡ್ತಾಳೆ.
ಆ ಎಮ್ಮ ಬಾವಿ ಇಳಿಯೋದ್ ನೋಡಿದ್ರೆ ನಮಗೆ ಎದಿ ದಸಕ್ಕಂತೈತಿ. ನಮ್ಮ ತಾಯಂದಿರಿಗೆ ಕೇಳ್ಬೇಕಿಲ್ಲಿ, ಅಪ್ಪ ಮಠಕ್ಕೆ ಮ್ಯಾಲದಿಯ ಕೆಳಗದಿ ಅಂತ ಕೇಳ್ತಿರ್ತಾರೆ ನಮ್ಮ. ಯಾಕಂದ್ರೆ ನಾನು ಮ್ಯಾಲ ಅದೇನಂದ್ರೆ ಅಪ್ಪ ಇಲ್ಲ ಕೆಳಗ ದರ್ಶನ ಕೊಡು, ನಮ್ಮ ಮಂಡಿ ನೋವು ಹತ್ತಕ್ಕ ಆಗೋದಿಲ್ಲ ಅಂತಾರೆ. ಮನ್ಯಾಗ ನೀವೇನ್ರ ತಾಯಂದರಿಗೆ ಹೇಳ್ರಿ ಎಲ್ಲ ಸ್ವಲ್ಪ ರೊಟ್ಟಿ ಬಡಿಯೋದು ಮತ್ತ ಬಟ್ಟಿ ಗಿಟ್ಟಿ ಹೋಗಿ ಅಂದ್ರೆ ಗೊತ್ತಾಗಿಲ್ಲ ನೀ ಅಡ್ಡು ಸಿಜರಿನ್ ಆಗ್ಯಾವ ನಮ್ಮ ಭಾಗಕ್ಕೆ ಬರೋದಿಲ್ಲ ಅಂತಿರ್ತಾರ. ಆ ತಾಯಿ ನೋಡಿ ಅಂದ್ರೆ ಶ್ರಮ ಸಂಕಲ್ಪ ಇದ್ರೆ ಮನುಷ್ಯ ಏನಾದ್ರೂ ಸಾಧಿಸ್ಬೋದು. ಯಾರು ಬಡವರು ಅಂದ್ರ ದುಡ್ಡಿಲ್ಲಾರದವ್ರು ಬಡವರಲ್ಲ. ಏನಾದ್ರೂ ಜೀವನದಲ್ಲಿ ಮಾಡಬೇಕನ್ನುವ ಸಂಕಲ್ಪ ಯಾರ ಎದೆಯೊಳಗಿಲ್ಲ ಅವ್ರು ನಿಜವಾಗ್ಲೂ ಬಡವರಷ್ಟೇ. ಆ ತಾಯಿ ತನ್ನ ಹೊಲಕ್ಕ ತಾನೇ ಕೈಯಾರೆ ದುಡಿದು ಶ್ರಮ ಪಟ್ಟು ಬಾವಿ ತೆಗೆದು ಬಂದ ನೀರಿನಿಂದ ತನ್ನ ಹೊಲವನ್ನ ತಾನು ಉಳುಮೆ ಮಾಡ್ತಾ ಇದ್ದಾಳೆ. ತನ್ನ ಅಡಿಕೆ ಗಿಡಗಳಿಗೆ ನೀರು ಕೊಟ್ಟಿದ್ದಾಳೆ. ಆ ತಾಯಿಗೆ ಪೂಜ್ಯರ ಆಶೀರ್ವಾದ. ನೋಡ್ರಿ ಅಷ್ಟು ಈ ಸಂಸ್ಕಾರ ಇವ ಸಂಸ್ಕಾರ ಕಲಿಸೋದು. ಬಹಳ ಮಂದಿ ಮಠಕ್ಕೆ ಬಂದಾಗ ಹೇಳ್ತಾರೆ, ಯಪ್ಪ ನಿನ್ನ ಆಶೀರ್ವಾದದಿಂದ ಮಗಳು ಬಾಳ ಚಲೋ ಮನೆಗೆ ಬಿದ್ದಾಳ. ಚಲೋ ಮನೆಗೆ ಬಿದ್ದಾಳ ಅಂದ್ರೆ ಏನು ಅಂತ ಕೇಳಿದ್ರೆ, ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ. 1 ವರ್ಷ ಬಿಟ್ಟು ಮಗಳು ಮನೆಗೆ ಬಂದು ಅವು ಗೊತ್ತ ಹಿಡಿಲಿಲ್ಲ, ಯಾರನೇ ಅಂದ. ಆಕಿ ಕಡ್ಡಿ ಹೋಗಿ ಗುಡ್ಡ ಆಗಿದ್ಲ, 100 kg ಆಗಿದ್ಲು. ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಡಾಕ್ಟರ್ ಹೇಳಿದ್ರು ಖಾದರ್ನಂತವ್ರು, ನೀ ಏನೋ ಮಾಡಂಗಿಲ್ಲ, ದಿವ್ಸ ಗುಡ್ಡ ಹತ್ತಬೇಕು ಇಳಿಬೇಕಂತ. ನೀ ಮೊದಲ ಮಗಳಿಗೆ ಕಡ್ಡಿ ತೆಗಿ ಅಂತ ಹೇಳಿ ಬಿಟ್ಟಿದ್ರೆ ಈ ಗುಡ್ಡ ಹತ್ತಿದ್ದಿಲ್ಲ ಆಕಿಗೆ. ಅದಕ್ಕೆ ಮಕ್ಕಳಿಗೆಲ್ಲ ದುಡಿಯೋ ಸಂಸ್ಕಾರ ಕಲಿಸೋದು. ಮತ್ ಇನ್ನೊಂದಿಷ್ಟು ನಾನು ಬಹಳ ನೋಡ್ತಿರ್ತೀನಿ. ಇದು ಸಾಮಾನ್ಯವಾಗಿ ತಾಯಂದ್ರೆ ಏನ್ ಹೇಳ್ತಿರ್ತಾರೆ ಮಗಳಿಗೆ ಅಂದ್ರೆ, ನಿಮ್ ಯಜಮಾನ್ ಒಬ್ಬನ ದುಡಿಬೇಕನ್ನು, ಉಳ್ದವ್ರು ಸುಮ್ಮನೆ ಕೊಡ್ತಾರ, ಕರ್ಕೊಂಡು ಹೊರಗೆ ಹೋಗಂತಿರ್ತಾರ ಅವ್ರು. ಈ ಸಂಸ್ಕೃತಿಗಿಂತ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರ, ಈಗ ಅಣ್ಣತಮ್ಮಗಳು ಅವ್ರು ಕುಂತುಣಲಕ್ಕ ನೀನು ಬ್ಯಾರೆ ಆಗೋದು ಕಲಿಬೇಡ, ನಿನಗ ನಿನ್ನ ಗಂಡನ ದುಡಿಯುವ ರಟ್ಟಿಗೆ ಶಕ್ತಿ ಕೊಡ್ರಿ ಅಂತ ದೇವರಿಗೆ ಕೇಳ್ಕೊಳ್ಳೋದು ಕಲಿಬೇಕು. ದುಡಿಯುವ ಸಂಸ್ಕಾರವನ್ನೇ ದೊಡ್ಡದು. ನೋಡಿ ಆಕೆ 60-65 ವರ್ಷದ ತಾಯಿ ತನ್ನ ಹೊಲಕ್ಕ ತಾನೇ ಬಾವಿ ತೆಗೆದು ಆದರ್ಶ ಮಹಿಳೆಯಾಗಿ ನಮ್ಮೆದುರಿಗಿದ್ದಾಳೆ. ಅಂಥವರ ಸ್ಫೂರ್ತಿ ನಮ್ಮ ಜೀವನಕ್ಕೆ ಬರಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.